ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ನಿಮ್ಮ ವಾಟ್ಸಪ್ಪನ್ನು ಯಾರಾದರೂ ಬ್ಲಾಕ್ ಮಾಡಿದರೆ ನೀವು ಅವ್ರನ್ನ ಅನ್ಬ್ಲಾಕ್ ಹೇಗೆ ಮಾಡ್ಬೋದು, ನಿಮ್ಮ ಮೊಬೈಲಲ್ಲಿ ನೀವು ಅವ್ರನ್ನ ಅನ್ಬ್ಲಾಕ್ ಮಾಡ್ಕೋಬೋದು. ಸೊ ಹೇಗೆ ಅನ್ಬ್ಲಾಕ್ ಮಾಡ್ಕೋಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಲಾಸ್ಟಲ್ಲಿ ಒಂದು ನಿಮಗೆ ವಿಷಯನ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿದರೆ ಆ ವಿಷಯ ಏನಂತ ನಿಮಗೆ ತಿಳಿಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಆಲ್ ಅಂತ ಒತ್ತಂದು ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಇವಾಗ ಏನಾಗ್ತದೆ, ಯಾರಾದ್ರೂ ನಮ್ಮನ್ನು ಬ್ಲಾಕ್ ಮಾಡ್ತಾರೆ, ಸೊ ಅವ್ರನ್ನ ನಾವು ಅನ್ಬ್ಲಾಕ್ ಮಾಡಬೇಕಂದ್ರೆ ಆಗೋದೇ ಇಲ್ಲ. ಸೊ ಹಾಗಾದ್ರೆ ನಾವು ಯಾವ ಒಂದು ಟ್ರಿಕ್ಕಿಂದ ಅವರನ್ನ ಅನ್ಬ್ಲಾಕ್ ಮಾಡ್ಕೋಬೋದು ನಮ್ಮ ಮೊಬೈಲ್ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸುಲಭವಾಗಿ ನೀವು ಮಾಡ್ಕೋಬೋದು. ಜಸ್ಟ್ ಅದೊಂದು ನೀವು ಟ್ರೈ ಮಾಡಿದ್ರೆ 100% ಇದು ಜೆನ್ಯೂನ್ ಆಗಿರುವಂಥದ್ದು. ಸೊ ನೀವು ಈ ಒಂದು ಮೆಥಡ್ನ ಟ್ರೈ ಮಾಡಿ ಒಂದ್ಸಲ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸೈಡ್ ಸ್ಕ್ರೀನಲ್ಲಿ ಹಾಕ್ತೀನಿ. ಸೊ ನೋಡ್ಕೊಂಡು ಬಂದು ಈ ರೀತಿಯಾಗಿ ನೀವು ಅದನ್ನು ಮಾಡ್ಕೋಬೋದು. ಮೊದಲನೇದಾಗಿ ನೀವು ನಿಮ್ಮ ವಾಟ್ಸಪ್ಪನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇಲ್ಲಿ ಮೇಲೆ ಕಾಣುವಂಥ 3 ಡಾಟ್ ಲೈನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಸೆಟ್ಟಿಂಗ್ ಮೇಲೆ ನೀವು ಕೆಳಗಿರುವಂಥ ಸೆಟ್ಟಿಂಗ್ ಮೇಲೆ ನೀವು ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಆಮೇಲೆ ಮೇಲೆ ಕಾಣುವಂಥ ಇಲ್ಲಿ ಅಕೌಂಟ್ ಅಂತ ಇದೆ ನೋಡಿ, ಅಲ್ಲಿ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಸೊ ಹಾಗೆ ಮಾಡಿದ ತಕ್ಷಣ ಇಲ್ಲಿ 5ನೇ ಆಪ್ಷನ್ ಇರುವಂಥ ನೋಡಿ, ಚೇಂಜ್ ನಂಬರ್ ಅಂತ ಇದೆಯಲ್ಲ, ಅಲ್ಲಿ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೊ ಆ ರೀತಿ ಆದಾಗ ಇಲ್ಲಿ ಕೆಳಗೆ ನೆಕ್ಸ್ಟ್ ಅಂತ ಬರುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ಓಲ್ಡ್ ನಂಬರ್ ಮತ್ತು ನ್ಯೂ ನಂಬರ್ ಅಂತ ಇದೆ. ಸೊ ಇಲ್ಲಿ ಮೇಲೆ ಓಲ್ಡ್ ನಂಬರ್ ಇರುವಂಥ ಜಾಗದಲ್ಲಿ ನಿಮ್ಮ ಬ್ಲಾಕ್ ಆಗಿರುವಂಥ ನಂಬರನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಕೆಳಗಡೆ ಏನಿದೆ, ನೀವು ಹೊಸ ನಂಬರ್ ಮತ್ತು ಇರುವಂಥ ಇನ್ನೊಂದು ನಂಬರ್ ಏನಿದೆ ಅದನ್ನು ನೀವು ಇಲ್ಲಿ ಆ್ಯಡ್ ಹಾಕಿಬಿಟ್ಟು ನೆಕ್ಸ್ಟನ್ನು ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟನ್ನು ಕೊಟ್ಟಾಗ ಏನಾಗುತ್ತೆ ಅಂತಂದರೆ, ನೀವು ಹೊಸದಾಗಿ ಒಂದು ಆ್ಯಡ್ ಮಾಡಿರುವಂಥ ನಂಬರ್ಗೆ OTP ಬಂದುಬಿಟ್ಟು ಆ ನಂಬರ್ಗೆ ವಾಟ್ಸಪ್ ಕನ್ವರ್ಟ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ ಅಂತಂದರೆ, ನಿಮ್ಮ ಒಂದು ಬ್ಲಾಕ್ ಆಗಿರುವಂಥ ಒಂದು ಕಾಂಟ್ಯಾಕ್ಟ್ ಏನಾಗುತ್ತೆ ಅದು ಅನ್ಬ್ಲಾಕ್ ಆಗುತ್ತೆ. ಸೊ ಈಗ ಆದಾಗ ನೀವು ಅವ್ರ ಜೊತೆ ಚಾಟನ್ನು ಮಾಡ್ಬೋದು. ನಿಮಗೆ ಪೂರಾ ತೋರಿಸ್ತಾ ಇದ್ದೀನಿ ನಾನು, ಬಟ್ ನನ್ನ ಹತ್ರ ಒಂದೇ ಮೊಬೈಲ್ ಇರೋ ಕಾರಣದಿಂದ ಸೊ ನಾನು ಈ ರೀತಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ಇಲ್ಲಿ ಚೇಂಜ್ ನಂಬರಲ್ಲಿ ಹೋಗಿಬಿಟ್ಟು ನೀವು ಫಸ್ಟ್ ಓಲ್ಡ್ ನಂಬರ್ ಹಾಕಿಬಿಟ್ಟು ಆಮೇಲೆ ಹೊಸದಾಗಿರುವಂಥ ನಂಬರ್ ಹಾಕಿ ಅದಕ್ಕೆ ಒಂದು OTP ಬರುತ್ತೆ. OTP ಬಂದ ತಕ್ಷಣ ಏನು ಮಾಡಿ ಅಂತಂದರೆ, OTPನ ಹಾಕಿಬಿಟ್ಟು ಆ್ಯಡ್ ಮಾಡಿ ಡನ್ ಮಾಡಿದರೆ ಅದಕ್ಕೆ ನಿಮ್ಮ ವಾಟ್ಸಪ್ ಕನ್ವರ್ಟ್ ಆಗಿಬಿಟ್ಟು ನಿಮ್ಮ ಬ್ಲಾಕ್ ಆಗಿರುವಂಥ ನಂಬರ್ನಾಗಿದೆ ಅನ್ಬ್ಲಾಕ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ, ಈ ರೀತಿಯಾಗಿ ನೀವು ನಿಮ್ಮ ಒಂದು ನಂಬರ್ನ ನೀವು ಚೇಂಜ್ ಮಾಡಿಕೊಂಡು ಅಲ್ಲಿ ಚೇಂಜ್ ಇರುವಂಥ ನಂಬರ್ ಇದೆ, ಚೇಂಜ್ ನಂಬರ್ ಅಂತ ಅಲ್ಲಿ ನೀವು ಹೊಸದಾಗಿ ನಿಮ್ಮ ಹತ್ರ ಇರೋ ಇನ್ನೊಂದು ನಂಬರ್ನ ನೀವು ಆ್ಯಡ್ ಮಾಡಿ ಅಲ್ಲಿ ಡನ್ ಅಂತ ಕೊಟ್ಟರೆ ಅದಕ್ಕೆ ನಂಬರ್ಗೆ ಏನಾಗುತ್ತೆ ಒಂದು OTP ಬರುತ್ತೆ. ಸೊ OTPನ ನೀವು ಇಲ್ಲಿ ಹಾಕಿಬಿಟ್ರೆ ಏನಾಗುತ್ತೆ ಅಂತಂದರೆ, ಆ ಒಂದು ನೀವು ವಾಟ್ಸಪ್ ಇರುವಂಥ ಒಂದು ಏನಿದೆ ನಂಬರ್ ಇದೆ, ಈ ಹೊಸ ನಂಬರ್ಗೆ ಕನ್ವರ್ಟ್ ಆಗುತ್ತೆ. ಸೊ ನೀವು ಇದರ ಕೇಳ್ಬೋದು, ಈ ನಂಬರನ್ನು ಹೊಸ ವಾಟ್ಸಪ್ಪಲ್ಲಿ ನಾವು ಮಾಡ್ಬೋದಲ್ಲ ಅಂತ ನೀವು ಕೇಳ್ಬೋದು. ಸೊ ಏನಾಗುತ್ತೆ ಈ ರೀತಿ ನೀವು ಮಾಡಿದಾಗ ಅಂತಂದರೆ, ಹೊಸ ಒಂದು ನಂಬರಿಂದ ನೀವು ವಾಟ್ಸಪ್ ಮಾಡಿದರೆ ನಿಮ್ಮ ಚಾರ್ಜ್ ಏನಿದೆ ಎಲ್ಲ ಕೂಡ ಡಿಲೀಟ್ ಆಗುತ್ತೆ. ಸೊ ಈ ಒಂದು ಚೇಂಜ್ ನಂಬರ್ನ ನೀವು ಮಾಡಿ ಟ್ರೈ ಮಾಡಿ ನೋಡಿದ್ರೆ ಏನಾಗುತ್ತೆ ಅಂತಂದರೆ, ನಿಮ್ಮ ವಾಟ್ಸಪ್ ಚಾಟ್ ಆಗಿರ್ಬೋದು, ನಿಮ್ಮ ಒಂದು ವಾಟ್ಸಪ್ ಹಿಸ್ಟ್ರಿ ಆಗಿರ್ಬೋದು, ನೀವು ಯಾರ್ಯಾರು ಮೆಸೇಜ್ ಕಳಿಸಿದ್ರೆ ಇಂಪಾರ್ಟೆಂಟ್ ಆಗಿರುವಂಥ ಮೆಸೇಜ್ ಎಲ್ಲವೂ ಕೂಡ ಏನಾಗುತ್ತೆ ಅದೇ ಚಾಟಲ್ಲಿ ಇರುತ್ತೆ. ಸೊ ಹಾಗಾಗಿ ಈ ಒಂದು ಮೆಥಡ್ನ ನೀವು ಟ್ರೈ ಮಾಡಿ ನೋಡಿ, ಯಾಕಂದರೆ ಇದು ಜೆನ್ಯೂನ್ ಆಗಿರುವಂಥದ್ದು. ನನ್ನ ಹತ್ರ ಒಂದೇ ಫೋನ್ ಇದೆ. ಸೊ ಇನ್ನೊಂದು ಫೋನ್ ಇದ್ದರೆ ನಾನು ಅದನ್ನು ನಿಮಗೆ ಡೈರೆಕ್ಟಾಗಿ ಮಾಡಿ ತೋರಿಸ್ತಾ ಇದ್ದೆ, ಬಟ್ ನನ್ನ ಹತ್ರ ಒಂದೇ ಫೋನ್ ಇರೋದನ್ನು ನಾವು ಜಸ್ಟ್ ಈ ಮೆಥಡ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಒಂದ್ಸಲ ನೀವು ಟ್ರೈ ಮಾಡಿಕೊಂಡು ಸರಿ ಅನಿಸಿದೆ ಇಲ್ವಾ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.